Hello dear students, welcome back to Surgeon Biology classes. In today's session we are going to discuss about viruses, viroids, prions and lichens ಬಗ್ಗೆ discuss ಮಾಡ್ತಾ ಇದ್ದೀವಿ. Let us get into the topic then. Actually, viruses are not included in Whittaker classification. Why? Because they are not considered as a truly living organisms. And even the ವೈರಸಸ್ಸನ್ನು ನಾವು ಅಸೆಲ್ಯುಲರ್ ಅಥವಾ ನಾನ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಕಾರಣ ಎರಡು ಕಾರಣಗಳನ್ನು ಕೊಡಬಹುದು. ಒಂದನೇದು, ದ ವೈರಸಸ್ ದೇ ಡು ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸೈಟೋಪ್ಲಾಸಮ್. ಒಂದು. ಎರಡನೇದು, ಒಂದು ಸೆಲ್ಲು ಪರಿಪೂರ್ಣವಾಗಿರಬೇಕಾಗಿತ್ತು ಅಂದರೆ ಸೊ ದ್ಯಾಟ್ ಮಸ್ಟ್ ಶೋ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ನ್ಯೂಕ್ಲಿಯಾ ಮೆಂಬ್ರೇನ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೈಟೋಪ್ಲಾಸಮ್ ಆ್ಯಂಡ್ ಮೆನಿ. ಇವುಗಳೆಲ್ಲ ಇದ್ದಾಗ ಮಾತ್ರ ನಾವು ಒಂದು ಸೆಲ್ ಅಂತ ಕರಿತೀವಿ. ಸೊ ವೈರಸಸ್ ಡು ನಾಟ್ ಶೋ ಆಲ್ ದೀಸ್ ಥಿಂಗ್ಸ್. ಹಾಗಾಗಿ ನಾವು ಇದನ್ನು ಅಸೆಲ್ಯುಲಾರ್ ಅಥವಾ ನಾನ್ ಸೆಲ್ಯುಲಾರ್ ಅಂತ ಕರಿತೀವಿ. ಆ್ಯಂಡ್ ಈವನ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಔಟ್ಸೈಡ್ ದ ಲಿವಿಂಗ್ ಸೆಲ್. ಸೊ ಪ್ರೋಟೀನ್ ಕೋಟ್ ಇರುತ್ತೆ, ಕೊಲಾರ್ ಇರುತ್ತೆ, ಶೀತ್ ಇರುತ್ತೆ, ಆ್ಯಂಡ್ ಆಲ್ ದೀಸ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಅನ್ ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಂತ ಕರಿಬಹುದು. ಆ್ಯಂಡ್ ದೆ ಕೆನಾಟ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವಿತೌಟ್ ಹೋಸ್ಟ್. ದೆ ಕ್ಯಾನ್ multiply only inside the host cell. I hope you understood. And here you can see the three scientists. Obno, Pasteur, D.Z. Ivanovsky, M.W. Bizanek, W.M. Stanley. ಹಾಗಾದರೆ ಈ ಮೂರು ಸೈಂಟಿಸ್ಟ್ಗಳ ಬಗ್ಗೆ ಓದುವಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಟು ಅವಾಯ್ಡ್ ಕನ್ಫ್ಯೂಷನ್ ವಿ ಕ್ಯಾನ್ ಡಿಸ್ಕಸ್ ದಟ್ ಟುಡೇ. ಮೊದಲನೇದು ಪಾಶ್ಚರ್ ಡಿ.ಜೆ. ಇವಾನೋವ್ಸ್ಕಿ. ಇನ್ ದ ಇಯರ್ ಆಫ್ 1891, ಸೊ ಹಿ ಹ್ಯಾಸ್ ಗಿವನ್ ಎ ನೇಮ್, ಎ ವೈರಸ್. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈರಸ್? ವೆನಮ್ ಆರ್ ಪಾಯ್ಸನಸ್ ಅಂತ ಕರಿತೀವಿ. ಆ್ಯಂಡ್ ಇವಾನೋವ್ಸ್ಕಿ ರೆಕಗ್ನೈಸ್ಡ್ ಸರ್ಟನ್ ಮೈಕ್ರೋಬ್ಸ್ ಕ್ಯಾಶುವಲಿ ಕಾಸಸ್ ಎ ಮೊಸೈಕ್ ಡಿಸೀಸ್ ಇನ್ ಟೊಬ್ಯಾಕೊ ಪ್ಲಾಂಟ್ಸ್. ಆ್ಯಂಡ್ ಆಲ್ಸೋ he observed that those microbes that are passing through the bacteria proof filters ಅಂತ ಕರಿತೀವಿ. ಅಂದರೆ ಕಾಮನ್ ಆಗಿ ಯಾವಾಗ ಇವಾನೋವ್ಸ್ಕಿ ಒಂದು ಮೈಕ್ರೋಬ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅವುಗಳ ಬ್ಯಾಕ್ಟೀರಿಯಲ್ ಫಿಲ್ಟ್ರೇಟ್ ಮಾಡಿದಾಗ ಸೊ ಇಟ್ ಪಾಸ್ಡ್ ಬೈ ದ್ಯಾಟ್. ಇದರ ಅರ್ಥ ಇಷ್ಟೇ, ವೈರಸಸ್ ಆರ್ ಸ್ಮಾಲರ್ ದ್ಯಾನ್ ಬ್ಯಾಕ್ಟೀರಿಯಾ ಅಂತ. ಓಕೆ, ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಪಾಶ್ಚರ್ ಡಿ.ಜೆ. ಇವಾನೋವ್ಸ್ಕಿ ಏನು ಮಾಡಿದ, ಹಾಗಾದರೆ ಒಂದು ವೈರಸ್ ಅಂತಕ್ಕಂಥ ಹೆಸರನ್ನು ಕೊಟ್ಟ, ಅದಕ್ಕೆ ಮೀನಿಂಗ್ ಏನು ಹೇಳಿದ, ವೆನಮ್ ಅಥವಾ ಪಾಯ್ಸನಸ್ ಅಂತ ಹೇಳಿದ, ಮತ್ತು ವೈರಸಸ್ ಆರ್ ವೆರಿ ಸ್ಮಾಲರ್ ದನ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾನೆ. ನೆಕ್ಸ್ಟು M.W. ಬೈಜನಕ್ ಏನು ಮಾಡ್ತಾನೆ ಅಂದರೆ, ಜಸ್ಟ್ ಯು ಕ್ಯಾನ್ ಲುಕ್ ಹಿಯರ್. ಸೊ ದಿಸ್ ಇಸ್ ವಾಟ್ ಆನ್ ಇನ್ಫೆಕ್ಟೆಡ್ ಟೊಬ್ಯಾಕೊ ಪ್ಲ್ಯಾಂಟ್. ಈ ಪ್ಲಾಂಟಿನ ಲೀಫಿಂದ ಏನು ಮಾಡ್ತಾನೆ, ಹಿ ಎಕ್ಸ್ಟ್ರಾಕ್ಟ್ ಎ ಸ್ಯಾಪ್, ಅಂದರೆ ಆ ಎಲೆಯಿಂದ ರಸವನ್ನು ತೆಗಿತಾನೆ. ಆ ರಸದಲ್ಲಿ ಏನಿರುತ್ತೆ ಅಂದರೆ, ಯು ಕ್ಯಾನ್ ಸಿ ಹಿಯರ್ ದ ಸ್ಯಾಪ್ ಕಂಟೇನ್ಸ್ ದಿ ಇನ್ಫೆಕ್ಷಿಯಸ್ ಮೈಕ್ರೋಬ್ಸ್. ಆ ಎಲೆಯ ರಸದೊಳಗೂ ಏನಿರುತ್ತೆ ಅಂದರೆ ಆ ಇನ್ಫೆಕ್ಷಿಯಸ್ ಮೈಕ್ರೋಬ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಬೈಜರ್ನಕ್ಕೆ ಏನು ಹೇಳ್ತಾನೆ ಅಂದರೆ ಕಂಟ್ಯಾಜಿಯಮ್ ವೀವಮ್ ಫ್ಲೂಯಿಡಮ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ತಾನೆ. ಅಂದರೆ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತ ಕೊಡ್ತಾನೆ. ಯಾಕೆ ಇದನ್ನು ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತ ಕರೀತಾನೆ ಅಂದರೆ, ಈ ಇನ್ಫೆಕ್ಟೆಡ್ ಲೀಫಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಸ್ಯಾಪಲ್ಲಿರ್ತಕ್ಕಂಥ ಇನ್ಫೆಕ್ಷಿಯಸ್ ಏಜೆಂಟ್ಸ್ ಏನು ಮಾಡ್ತಾವಪ್ಪ ಅಂದರೆ, ಈವನ್ ದೇ ಕ್ಯಾನ್ ಕಾಸ್ ಎ ಡಿಸೀಸಸ್ ಟು ದಿ ಹೆಲ್ದಿ ಪ್ಲಾಂಟ್ಸ್. ಅದಕ್ಕೋಸ್ಕರ ಏನಂತ ಹೇಳ್ತಾನೆ ಅವನು, ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ತಾನೆ. ಹಾಗಾದರೆ ನೆಕ್ಸ್ಟ್ ಸ್ಟೇನ್ಲೆ, ಹಿಯರ್ W.M. ಸ್ಟೇನ್ಲೆ ಏನು ಮಾಡ್ತಾನೆ ಅಂದರೆ, ಹಿ ಶೋಡ್ ದ್ಯಾಟ್ ವೈರಸಸ್ ಕುಡ್ ಬಿ ಕ್ರಿಸ್ಟಲೈಸ್ಡ್ ಆ್ಯಂಡ್ ಕ್ರಿಸ್ಟಲ್ಸ್ ಕನ್ಸಿಸ್ಟ್ ಲಾರ್ಜ್ಲಿ ಆಫ್ ಪ್ರೋಟೀನ್ಸ್. ವೈರಸಸ್ಗಳು ಏನಾಗಿರುತ್ತೆ ಅಂದರೆ ದೇ ಹ್ಯಾವ್ ಎ ಕ್ರಿಸ್ಟಲೈಸ್ಡ್ ಪ್ರೋಟೀನ್ ಕೋಟ್ಗಳನ್ನು ಹೊಂದಿರುತ್ತೆ. ಓಕೆ, ಔಟ್ಸೈಡ್ ದ ಸ್ಪೆಸಿಫಿಕ್ ಹೋಸ್ಟ್ ಸೆಲ್. ಆ್ಯಂಡ್ ವೈರಸಸ್ ಆರ್ ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂತ ಕರೀತಾನೆ. ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂದರೆ ಅದರ ಅರ್ಥ ಇಷ್ಟೇ, ಯಾವ ವೈರಸ್ಗಳು ಅಥವಾ ಯಾವ ಆರ್ಗ್ಯಾನಿಸಮ್ಸ್ಗಳು ಹೋಸ್ಟ್ ಸೆಲ್ ಇಲ್ಲದೆಯೇ ಲೈಫ್ ಸೈಕಲ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೀವಿ.
ಹಾಗಾದರೆ ವೈರಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವೈರಸಸ್ಸಲ್ಲಿ ಕ್ಯಾಶುವಲ್ ಆಗಿ ಜೆನೆಟಿಕ್ ಮೆಟೀರಿಯಲ್ ಯಾವುದಿರುತ್ತೆ, DNA ಇರುತ್ತೆ ಅಥವಾ RNA ಇರುತ್ತೆ. ಸೊ ಬೋತ್ ಆರ್ ಇನ್ಫೆಕ್ಷಿಯಸ್. ನಾವು 3 ಥರದ ವೈರಸಸ್ಗಳನ್ನು ನೋಡ್ಬೋದು. ಯಾವುದು ಅಂದರೆ, ಒಂದನೇದು ಪ್ಲಾಂಟ್ ವೈರಸಸ್, ಎರಡನೇದು ಎನಿಮಲ್ ವೈರಸಸ್, ಮೂರನೇದು ಬ್ಯಾಕ್ಟೀರಿಯೋಫೇಸಸ್. ಮೀನ್ಸ್ ದ ವೈರಸಸ್ ವಿಚ್ ಕಾಸಸ್ ದಿ ಇನ್ಫೆಕ್ಷನ್ ಟು ದ ಬ್ಯಾಕ್ಟೀರಿಯಾ, ಅವಕ್ಕೆ ನಾವು ಬ್ಯಾಕ್ಟೀರಿಯೋಫೇಸಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಲ್ಲಿ ಪ್ಲಾಂಟ್ ವೈರಸಸ್ಸಲ್ಲಿ ನೋಡ್ಬೋದು ನೀವು, ಕಾಮನ್ ಆಗಿ ಪ್ಲಾಂಟ್ ವೈರಸಸ್ಸಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಏನಾಗಿರುತ್ತೆ, ಸಿಂಗಲ್ ಸ್ಟ್ಯಾಂಡರ್ಡ್ RNAನ ಹೊಂದಿರುತ್ತೆ. ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ನಾವು ನೋಡ್ಬೋದು. ಸೊ ಕಾಲಿಫ್ಲವರ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ, ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ನೋಡ್ಬೋದು. ಅದೇ ಥರ ನಾವು ಎನಿಮಲ್ಸ್ ವೈರಸಸ್ಗಳಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಅಥವಾ RNA ಇರುತ್ತೆ. ನಾವು ಎಕ್ಸೆಪ್ಷನಲ್ ಕೇಸ್ ನೋಡ್ಬೋದು, HIV ಒಳಗಡೆ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇರುತ್ತೆ. ಆ್ಯಂಡ್ ರಿಯೋ ವೈರಸ್ಸಲ್ಲಿ ಡಬಲ್ ಸ್ಟ್ಯಾಂಡರ್ಡ್ RNA ಇರುತ್ತೆ. ಓಕೆ, ಇದಿಷ್ಟು ಟೈಪ್ಸ್ ಆಫ್ ವೈರಸಸ್ ಅಂತ ನಾವು ಕರಿತೀವಿ. ಹಾಗಾದರೆ ಕ್ಯಾಶುವಲ್ ಆಗಿ ನಾವು ವೈರಸ್ಸನ್ನು ನೋಡಿದಾಗ ವಿಚ್ ಶೋಸ್ ದ ಪ್ರೋಟೀನ್ ಕೋಟ್. ಯು ಕ್ಯಾನ್ ಸಿ ದ್ಯಾಟ್ ಪ್ರೋಟೀನ್ ಕೋಟ್ ನಥಿಂಗ್ ಬಟ್ ವಾಟ್, ಸೊ ದೇ ಹ್ಯಾವಿಂಗ್ ಎ ಕ್ಯಾಪ್ಸಿಡ್ ಆ್ಯಂಡ್ ದ ಸ್ಮಾಲ್ ಸಬ್ಯೂನಿಟ್ಸ್ ಆಫ್ all the capsids we can call them as a capsomeres anta karitive. Okay, and what is the function of this capsomere? So they protects the nucleic acid, ಅಂದರೆ ವೈರಸ್ ಒಳಗಿರ್ತಕ್ಕಂಥ ಒಂದು ಜೆನೆಟಿಕ್ ಮೆಟೀರಿಯಲನ್ನು ಪ್ರೊಟೆಕ್ಟ್ ಮಾಡತಕ್ಕಂಥದ್ದು ಕ್ಯಾಪ್ಸಿಡ್ನ ಕೆಲಸ ಆಗಿರುತ್ತೆ. ಹಾಗಾದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಒಳಗಡೆ ಎಷ್ಟು ಕ್ಯಾಪ್ಸೋಮಿಯರ್ಸ್ಗಳಿರುತ್ತೆ ಅನ್ನೋದನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾನೆ. 2130 capsomeres can be found in a tobacco mosaic virus. ಕ್ಯಾಶುವಲ್ ಆಗಿ ಹ್ಯೂಮನ್ಸ್ ಒಳಗಡೆ ವೈರಲ್ ಡಿಸೀಸಸ್ಗಳು ಯಾವ್ಯಾವನ್ನ ನೋಡಬಹುದು ಅಂದರೆ, ಒಂದು ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್, ಮಮ್ಸ್, ಹರ್ಪಸ್, ಇನ್ಫ್ಲುಯೆಂಜಾ, ಏಡ್ಸ್ ಎಕ್ಸೆಟ್ರಾ ಆ್ಯಂಡ್ ಸೋ ಮೆನಿ. ಅದೇ ಥರ ನಾವು ಪ್ಲಾಂಟ್ಸಲ್ಲಿ ಯಾವ್ಯಾವ ಡಿಸೀಸಸ್ಗಳನ್ನು ನೋಡಬಹುದು ಅಂದರೆ, ಮೊಸಾಯಿಕ್ ಫಾರ್ಮೇಷನ್, leaf rolling, vein clearing, banana bunchy top disease, potato spindle tuber disease, so many we can see. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾವು ವಿತ್ ಡಯಾಗ್ರಾಮ್ ನಿಮಗೆ ತೋರಿಸಿದ್ದೀನಿ ಕೆಳಗಡೆ, ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಬೋದು. ಡಯಾಗ್ರಾಮಲ್ಲಿ ಏನಿದೆ ಅಂದರೆ, ಒಂದು ಟೊಬ್ಯಾಕೊ ಮೊಸಾಯಿಕ್ ವೈರಸ್ನ ನೀವು ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ವಾಟ್ ಅನ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್, which is what an RNA. So this genetic material that is protected by a capsomere. So ಇದನ್ನು ಒಂದನ್ನು ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. So all the collectively called that subunits of this capsid we can call them as a capsomeres ಅಂತ ಕರಿತೀವಿ. The main function is that to protect the RNA. ಅದೇ ಥರ ಕಾಮನ್ ಆಗಿ ಶೇಪ್ಗಳನ್ನು ನಾವು ಯಾವ್ಯಾವ ಥರ ನೋಡ್ಬೋದು ಅಂದರೆ, ಹೆಲಿಕಲ್ ಶೇಪಲ್ಲೂ ನೋಡ್ಬೋದು ಅಥವಾ ಪಾಲಿಹೆಡ್ರಲ್ ಶೇಪಲ್ಲಿ ನಾವು ನೋಡಬಹುದು. Let us discuss that about viroids and prions. So viroids are first time discovered by T. Wardiner in the year of 1971. And viroids are very smaller than viruses. You carefully observe this one. They are smaller than viruses. And RNA viroid having very low molecular weight. And the one more very important thing is that they have free RNA genetic material. Means they do not have any kind of the protein coat. And commonly it causes a disease called a potato spindle tuber disease. Okay, potato spindle tuber disease. And what about the prions? You can see here the prions, they are called a proteinaceous infectious particles. And commonly these prions, they causes the neurodegenerative disorders ಅಂತ ಹೇಳಿ ಕರಿತೀವಿ. ಓಕೆ, ಸೊ ಮೆಂಟಲ್ ರಿಟಾರ್ಡೇಷನ್ ಇರ್ಬೋದು, ಇಂಥ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾದರೆ ಪ್ರಿಯಾನ್ಸ್ ಆರ್ ನಥಿಂಗ್ ಬಟ್ ಅಬ್ನಾರ್ಮಲಿ ಫೋಲ್ಡೆಡ್ ಪ್ರೋಟೀನ್ಸ್ ಆರ್ ಮಿಸ್ಫೋಲ್ಡೆಡ್ ಪ್ರೋಟೀನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್ ಆ್ಯಕ್ಚುಲಿ ವೈ ದಟ್ ಅಬ್ನಾರ್ಮಲ್ ಫೋಲ್ಡೆಡ್ ಪ್ರೋಟೀನ್ ಇಟ್ ಕಾಸಸ್. ಆ್ಯಂಡ್ ದೀಸ್ ಪ್ರಿಯಾನ್ಸ್ ಏನು ಮಾಡುತ್ತೆ, ದಟ್ ಇನ್ಫೆಕ್ಟೆಡ್ ಪ್ರಿಯಾನ್ಸ್ ಆಲ್ಸೋ ಕ್ಯಾನ್ ಟ್ರಾನ್ಸ್ಮಿಟ್ ದ ಇನ್ಫೆಕ್ಷನ್ ಟು ದ ನಾರ್ಮಲ್ ಪ್ರೋಟೀನ್ಸ್.
And these prions actually are normal proteins that can be produced by the central nervous system by the neurons. Okay, and prions are also smaller than viruses, and these prions commonly causes the diseases in cattle called a mad cow disease ಅಂತ ಕರಿತೀವಿ. ಅದೇ ಥರ ಇನ್ ಹ್ಯೂಮನ್ಸಲ್ಲಿ ಎಕ್ರಿಡ್ ಫೈಡ್ ಜಾಕಬ್ ಡಿಸೀಸ್ ಅಂತ ಕರಿತೀವಿ. ಅದೇ ಥರ ಶೀಪ್ಸಲ್ಲಿ ನೋಡ್ಬೋದು ಸ್ಕ್ರೇಪೆ ಅಂತ ಹೇಳಿ ಕರಿತೀವಿ. This is what about the prions in brief. And next about the lichens. What are that lichens? So lichens are a mutually symbiotic association between algae and fungi ಅಂತ ಕರಿತೀವಿ. ಹಾಗಾದರೆ ಆಲ್ಗೆಯಲ್ಲಿರ್ತಕ್ಕಂಥ ಕಾಂಪೊನೆಂಟ್ ಯಾವುದು? ಸೊ ಆಲ್ಗೆ ಹ್ಯಾವಿಂಗ್ ದಟ್ ಕಾಂಪೊನೆಂಟ್ ಇಟ್ ಇಸ್ ಕಾಲ್ಡ್ ದಟ್ ಫೈಕೋಬಯಾಂಟ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಬಿಕಾಸ್ ದ ಸ್ಟಡಿ ಆಫ್ ಆಲ್ಗೆ ಇಸ್ ಕಾಲ್ಡ್ ಫೈಕಾಲಜಿ ಅಂತ ಕರಿತೀವಿ. ದ ಕಾಂಪೊನೆಂಟ್ ವಿಚ್ ಈಸ್ ದೇರ್ ಇನ್ ದ ಆಲ್ಗೆ ಇಸ್ ಕಾಲ್ಡ್ ಫೈಕೋಬಯಾಂಟ್. ವಾಟ್ ಆ್ಯಕ್ಚುಲಿ ದೇ ವಿಲ್ ಡೂ? ಸೊ ಆಲ್ಗೆ ವಿಚ್ ಈಸ್ ಹ್ಯಾವಿಂಗ್ photosynthetic pigments, so they can synthesize their own food. So hence we are calling them as an autotrophic ಅಂತ ಹೇಳಿ ಕರಿತಾ ಇದ್ದೇವೆ. So means through by photosynthesis what they will do, they can synthesize their food, and this food it is provides to the fungi. Okay, and what actually the fungi it will do then? The fungi is actually a mycobiont ಅಂತ ಕರಿತೀವಿ. As we know that the study of fungi is called mycology. So the component that is called mycobiont ಅಂತ ಕರಿತೀವಿ. And commonly the fungi are heterotrophic in nature. And what they will do, the fungi, actually it provides what? The shelter, mineral nutrients and water to its partner called an algae. So hence we are calling that mutual symbiotic association between algae and fungi ಅಂತ ಕರಿತೀವಿ. And the lichens are very good pollution indicators. ಸೊ ಅಂದಾಗ ಮಾತ್ರ ಲೈಕೆನ್ಸ್ಗಳು ನಾವು ಪೊಲ್ಯೂಷನ್ ಇಂಡಿಕೇಟರ್ ಅಂತ ಯಾಕೆ ಕರಿತೀವಿ ಅಂದರೆ, ಪೊಲ್ಯೂಷನ್ ಫ್ರೀ ಇರ್ತಕ್ಕಂಥ ನೇಚರಲ್ಲಿ ಈ ಲೈಕೆನ್ಸ್ಗಳನ್ನು ಕಾಣಬಹುದು. ಅಂದರೆ ಎಲ್ಲಿ ಪೊಲ್ಯೂಷನ್ ಇರೋದಿಲ್ವೋ ಅಂಥ ನೇಚರಲ್ಲಿರ್ತಕ್ಕಂಥ ಮರದ ದಿನ್ನೆಗಳ ಮೇಲೆ ಅಥವಾ ಮರದ ಬಡ್ಡೆಗಳ ಮೇಲೆ ಅಥವಾ ಬ್ರಾಂಚಸ್ ಆಫ್ ದ ಟ್ರೀ ಆರ್ ಟ್ರಂಕ್ ಆಫ್ ದ ಟ್ರೀ ಅಂತ ಕರಿತೀವಿ, ಅಂಥದ್ರಗಳ ಮೇಲೆ ಲೈಕೆನ್ಸ್ಗಳು ಬೆಳೆಯುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. Either do you have any doubts or questions? Please drop your doubts, questions or comments in a comment section. Definitely I will reply for your queries. Always you please keep remember that study for knowledge, not for marks. Take care. Bye.